ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವಾಗ ಇಡ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ. ಪಾತ್ರೆ ಒಲೆ ಮೇಲೆ ಇಟ್ಟಿದ್ದೀನಿ. ಇದಕ್ಕೆ ಎಣ್ಣೆ ಹಾಕಬೇಕೀಗ. ಎಣ್ಣೆ ಹಾಕಿದ್ದೀನಿ. ಇವಾಗ ಸ್ವಲ್ಪ ಜೀರಿಗೆ ಹೊಟ್ಟೋದ ಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಟೊಮೆಟೊ, ಹಸಿಮೆಣಸಿನ್ಕಾಯಿ ಇದಿಷ್ಟು ಹಾಕಿ ರೋಸ್ಟ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೋಬೇಕು. ರೋಸ್ಟ್ ಮಾಡಿದ್ದನ್ನು ತೆಗೆದು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡೋ ಹೊತ್ತಿಗೆ ಸಾಂಬಾರು ಪುಡಿ ಹಾಕ್ಕೋಬೇಕು. ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಖಾರ ಬೇಕು ಅಂದರೆ, ಆಮೇಲೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಕಲರ್ ಬೇಕು ಅಂದರೆ, ಆಮೇಲೆ ಬೇಳೆ ತರಕಾರಿ ಬೇಯಿಸ್ಕೋಬೇಕು. ಫಸ್ಟ್ ಬೇಳೆ ಬೇಯಿಸ್ಕೋಬೇಕು. ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಅರಿಶಿನ ಹಾಕಿ ಅದು ಅರ್ಧ ಬೇಯ್ತಾ ಇದೆ ಅಂದಾಗ ತರಕಾರಿ ಹಾಕ್ಕೋಬೇಕು. ತರಕಾರಿ ಹಾಕ್ಕೊಂಡ್ಮೇಲೆ ಗ್ರೈಂಡ್ ಮಾಡಿರೋ ಮಸಾಲ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಅದು ತರಕಾರಿ ಎಲ್ಲ ಬೆಂದ ಮೇಲೆ ಕುದಿಸಿದ್ಮೇಲೆ ಒಗ್ಗರಣೆ ಕೊಡಬೇಕು. ಸ್ವಲ್ಪ ಬೆಲ್ಲ ಹಾಕಬೇಕು. ಅದಕ್ಕೆ ಹುಣಸೆಹಣ್ಣು, ಬೆಲ್ಲ ಒಂದು ಸ್ವಲ್ಪ ಇಷ್ಟು ಬೇಕಾಗುತ್ತೆ. ಕರ್ಬೇವಿನ ಸೊಪ್ಪು ಒಂದೆರಡು ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ, ಟೊಮೆಟೊ ಮತ್ತು ಇದನ್ನು ಹಾಕ್ತೀನಿ ನಾನು, ಹುಣಸೆಹಣ್ಣು ಇವಾಗಲೇ. ಆಮೇಲೆ ತೆಂಗಿನಕಾಯಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಈ ಎರಡು ಕೊನೆಯಲ್ಲಿ ಹಾಕಬೇಕು. ಇದ್ರ ಜೊತೆಲಿ ಬೆಲ್ಲನೂ ಅಷ್ಟೆ. ಕೊತ್ತಂಬರಿ ಹೆಚ್ಚಿದ್ದೀನಿ. ಕರ್ಬೇವಿನ ಸೊಪ್ಪನ್ನು ಪೀಸ್ ಮಾಡ್ತೀನಿ. ಅದು ಒಗ್ಗರಣೆಗೆ ಒಂದು ಸ್ವಲ್ಪ ಹಾಗೆ ಕುದಿಯೋತ್ತಿಗೆ ಒಂದು ಸ್ವಲ್ಪ ಹಾಕ್ತೀನಿ. ಹಸಿಮೆಣಸಿನ್ಕಾಯಿ, ಟೊಮೆಟೊ ಹಾಕಿದ್ದೀನಿ. ಈಗ ತೆಂಗಿನಕಾಯಿ ಹಾಕಿದ್ದೀನಿ. ಈಗ ಎರಡು ತೆಂಗಿನಕಾಯಿ ಇದನ್ನು ಗ್ರೈಂಡ್ ಮಾಡೋಕ್ಕೆ ಸ್ವಲ್ಪ ತಣ್ಣಕ್ಕಾಗಲಿ ಅಂತ ಹಾಕಿಟ್ಟಿದ್ದೀನಿ. ಇವಾಗ ಅದೇ ಪಾತ್ರೆಗೆ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಬೇಳೆ ಹಾಕಬೇಕೀಗ. ಮಸೂರು ದಾಲ್ ತೊಗೊಂಡಿದ್ದೀನಿ. ತೊಳ್ಕೊಂಬಂದು ತೊಳೆದ್ಬಿಟ್ಟು ಹಾಕ್ತೀನಿ. ಈಗ 2 ಕಪ್ ಇದೆ, ತೊಳೆದಿದ್ದಾಯಿತು. ಇವಾಗ ಆ ನೀರಿಗೆ ಹಾಕ್ಬಿಟ್ಟು ಕುದಿಸ್ತೀನಿ. ಬೇಯಿಸ್ಬೇಕು ಅದು ಚೆನ್ನಾಗಿ. ಸ್ವಲ್ಪ ಅದಕ್ಕೆ ಅರಿಶಿನ, ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಬೇಳೆ ಹಾಕಾಯಿತು. ಇದಕ್ಕೆ ಇವಾಗ ಎಕ್ಸ್ಟ್ರಾ ಹಾಟ್ ಸ್ಪೈಸಿ ಇದು ಚಿಲ್ಲಿನೂ ಹಾಕ್ತೀನಿ. ಅರಿಶಿನ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಬೇಗ ಬೇಯುತ್ತೆ ಅಂತ. ಆಮೇಲೆ ಕರ್ಬೇವಿನ ಸೊಪ್ಪು ಒಂದೆರಡು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ. ಅದ್ರದ್ದು ವಾಸನೆ ಎಲ್ಲ ಬೇಳೆಯಲ್ಲಿ ಬಿಟ್ಕೊಳ್ಳಿ ಅಂಥೇಳಿ. ಉಪ್ಪನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಇನ್ನರ್ಧ ತರಕಾರಿಗೆ ಹಾಕ್ತೀನಿ. ಆಮೇಲೆ ರೆಡ್ ಆಲೂಗಡ್ಡೆ, ಬೀನ್ಸು, ಆಮೇಲೆ ನುಗ್ಗೆಕಾಯಿ, ಇಲ್ಲಿ ಬೀನ್ಸ್ ತೊಗೊಂಡಿದ್ದೀನಿ. ಕ್ಯಾರೆಟು ಇಷ್ಟು ತೊಗೊಂಡಿದ್ದೀನಿ. ಬೇಳೆ ಬೆಂದ ಮೇಲೆ ಅದನ್ನು ಹಾಕ್ತೀನಿ. ಬೇಯ್ತಾ ಇದೆ. ಈಗ ಬೇಳೆ ಎಲ್ಲ ಬೆಂದಾಯಿತು. ಇವಾಗ ತರಕಾರಿ ಹಾಕ್ತೀನಿ. ತರಕಾರಿ ಎಲ್ಲ ಹಾಕಿದ್ದೀನಿ. ಇವಾಗ ಅದು ಬೇಯಕ್ಕೆ ಹಾಕಬೇಕು. ಬೇಯ್ತಾ ಇದೆ ಅದು ಬೇಯೋ ಹೊತ್ತಿಗೆ ಇಲ್ಲಿ ಗ್ರೈಂಡ್ ಮಾಡ್ಕೊಂಡು ರೆಡಿ ಮಾಡ್ಕೊತೀನಿ. ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ. ಗ್ರೈಂಡ್ ಮಾಡಿದ್ದಾಯಿತು. ಈಗ ಬೇಳೆ ಬೇಯಿಸಿದ್ದೆ, ನೀರು ಸ್ವಲ್ಪ ಇಟ್ಕೊಂಡಿದ್ದೀನಿ. ಈ ಮಿಕ್ಸಿದು ಜಾರನ್ನ ತೊಳೆಯೋಕ್ಕೆ, ಆಮೇಲೆ ತೊಳೆದ್ಬಿಟ್ಟು ಅದಕ್ಕೆ ವಾಪಸ್ ಹಾಕೋಕ್ಕೆ. ಈ ವೆಜಿಟೇಬಲ್ ಇನ್ನೂ ಬೇಯ್ತಾ ಇದೆ. ಆಮೇಲೆ ಸಾಂಬಾರು ಪುಡಿ ಹಾಕಬೇಕು. ಒಂದು ಸತಿ ತರಕಾರಿ ಬೆಂದಮೇಲೆ ಆಮೇಲೆ ಮಸಾಲ ಹಾಕಬೇಕು. ಮಸಾಲ ಹಾಕೋದ್ಮೇಲೆ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಬೆಲ್ಲ ಹಾಕ್ಬಿಟ್ಟು ಒಗ್ಗರಣೆ ಒಂದು ಹಾಕೋದು ಮೇಲ್ಗಡೆಯಿಂದ. ಬೆಲ್ಲ ಹಾಕಾಗಿದೆ. ಇವಾಗ ಸಾಂಬಾರು ಪುಡಿ ಹಾಕ್ತೀನಿ. ಗ್ರೈಂಡ್ ಮಾಡೋ ಹೊತ್ತಿಗೆ ಹಾಕ್ಕೋಬೋದು, ಬಟ್ ನಾನು ಹಾಕಲ್ಲ. ಏನಕ್ಕೆ ಅಂದರೆ ನಂದು ಜಾರೆಲ್ಲ ಕಲರ್ ಬಂದ್ಬಿಡುತ್ತೆ ಅಂಥೇಳಿ. ಇವಾಗ ಗ್ರೈಂಡ್ ಮಾಡಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಬೆಲ್ಲ, ಇವಾಗ ಕರಿಬೇವು, ಕೊತ್ತಂಬರಿ, ಒಗ್ಗರಣೆ.
ಚೆನ್ನಾಗಿ ಕುದೀತಾ ಇದೆ. ಇನ್ನೊಂದು 2 ಮಿನಿಟ್ಸ್ ಕುದಿಸ್ಬಿಟ್ಟು ಆಫ್ ಮಾಡ್ಬೋದು ಅಷ್ಟೇ, ಮುಗೀತು. ಸಾಂಬಾರನ್ನ ಇಡ್ಲಿ ವಡೆ ಜೊತೆಲಿ ತಿನ್ಬೋದು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ಬಾಯ್.